ಉಚಿತ ಕಣ್ಣಿನ ತಪಾಸಣೆ ಶಿಬಿರ, ಉಚಿತ ಕನ್ನಡಕ ವಿತರಣೆ ಮತ್ತು ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ. ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಪಾಂಡವಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ಕೆ.ಎಸ್. ಪುಟ್ಟಣ್ಣಯ್ಯ ರವರು, ಮಾಜಿ ಶಾಸಕರು, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ, ದಿವಂಗತ ಸಿ.ಎಸ್. ಚಿಕ್ಕರಾಮೇಗೌಡ ರವರು, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಚಿನಕುರುಳಿ ಮತ್ತು ದಿವಂಗತ ಸಿ. ಅಣ್ಣೇಗೌಡ ರವರು, ಚಿಕ್ಕಾಡೆ, ಮಾಜಿ ಅಧ್ಯಕ್ಷರು, ಡಿಸಿಸಿ ಬ್ಯಾಂಕ್ ಮಂಡ್ಯ ಇವರ ಸ್ಮರಣಾರ್ಥವಾಗಿ ನಡೆಸುತ್ತಿರುವ ಉಚಿತ ಕಣ್ಣಿನ ತಪಾಸಣೆ ಶಿಬಿರ, ಉಚಿತ ಕನ್ನಡಕ ವಿತರಣೆ ಮತ್ತು ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರ ಕಾರ್ಯಕ್ರಮದ ಮೊದಲ ದಿನ ದಿನಾಂಕ 8/12/2025 ಸೋಮವಾರ ಇಂದು ಪಾಂಡವಪುರ ತಾಲೂಕಿನ ಚಿಕ್ಕಬೇಡರಹಳ್ಳಿ ಸರ್ಕಲ್ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸಿ.ಎ. ಅರವಿಂದ್ ಮತ್ತು ಡಾಕ್ಟರ್ ದೀಪಿಕಾ ರವರ ಉಪಸ್ಥಿತಿಯಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ. ಅದಕ್ಕೆ ನಂಬರ್ ಕೊಟ್ಟಿದ್ದಾರೆ. 2 ಥರ ಕ್ಲಾಸ್ ಬರುತ್ತೆ. ಒಂದು ನೀವು PG ಕನ್ಸ್ವಾಗ ಓದುವಾಗ ಬರೆಯೋದು ಮಾತಾಡ್ಕೊಂಡು ತೆಗೆದಿಟ್ಬಿಡೋದು. ಇನ್ನೊಂದು ತಿರುಗಾಡಕ್ಕೂ ಹಾಕೋತೀನಿ, ಡಬಲ್ ಕೊಡ್ತೀವಿ. ಕೆಳಗಡೆ ಗುಂಡಿ ಥರ ಕಾಣಿಸ್ತಾರೆ. ಲಯನ್ ಕೆ.ಆರ್. ಸ್ವಾಮಿಗೌಡ ಕುರಹಟ್ಟಿ ಅಧ್ಯಕ್ಷರು, ಲಯನ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಪಾಂಡವಪುರ, ಲಯನ್ ಬಿ. ಪುಟ್ಟ ಬಸವೇಗೌಡ ಕಾರ್ಯದರ್ಶಿ, ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಪಾಂಡವಪುರ, ಲಯನ್ ಎಸ್. ಆನಂದ್ ಖಜಾಂಚಿ, ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಪಾಂಡವಪುರ ಹಾಗೂ ಲಯನ್ಸ್ ಕ್ಲಬ್ ಆಫ್ ಪಾಂಡವಪುರದ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ಉಚಿತ ಕಣ್ಣಿನ ತಪಾಸಣೆ ಕಾರ್ಯಕ್ರಮ. ಕಾರ್ಯಕ್ರಮದ ಕುರಿತು ಲಯನ್ ಕೆ.ಆರ್. ಸ್ವಾಮಿಗೌಡ ಕುರಹಟ್ಟಿ ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಪಾಂಡವಪುರ ರವರು ಮಾತನಾಡಿ, ದಿನಾಂಕ 8/12/2025 ಸೋಮವಾರದಿಂದ 15/12/2025 ಸೋಮವಾರದವರೆಗೂ ತಾಲೂಕಿನಾದ್ಯಂತ ಉಚಿತ ಕಣ್ಣಿನ ತಪಾಸಣೆ ಶಿಬಿರ, ಉಚಿತ ಕನ್ನಡಕ ವಿತರಣೆ ಹಾಗೂ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಂಡು ಹೆಸರು ನೋಂದಾಯಿಸಿಕೊಂಡಿರುವ ಅವಶ್ಯಕತೆ ಇರುವವರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಲಾಗುವುದು. ತಾಲೂಕಿನಾದ್ಯಂತ ಎಷ್ಟೇ ಜನರು ಬಂದು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡು ಅವಶ್ಯಕತೆ ಇರುವವರಿಗೆ ಉಚಿತವಾಗಿ ಎಲ್ಲರಿಗೂ ಕನ್ನಡಕ ವಿತರಣೆ ಮಾಡಲಾಗುವುದು ಎಂದರು. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಿ.ಎ. ಅರವಿಂದ್ ರವರು ಮಾತನಾಡಿ, ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಪಾಂಡವಪುರ ವತಿಯಿಂದ ನಡೆಸುತ್ತಿರುವ ಉಚಿತ ಕಣ್ಣಿನ ತಪಾಸಣೆ ಶಿಬಿರ, ಉಚಿತ ಕನ್ನಡಕ ವಿತರಣೆ ಮತ್ತು ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರಕ್ಕೆ ನಾನು ಸದಾ ಸಹಕಾರವನ್ನು ನೀಡುತ್ತೇನೆ ಎಂದರು. ಡಾಕ್ಟರ್ ದೀಪಿಕಾ ರವರು ಮಾತನಾಡಿ, ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಪಾಂಡವಪುರ ವತಿಯಿಂದ ನಡೆಸುತ್ತಿರುವ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ತಾಲೂಕಿನ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿ, ಪಾಂಡವಪುರ ಲಯನ್ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಮತ್ತು ಸದಸ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಲಯನ್ ಕೆ.ಆರ್. ಸ್ವಾಮಿಗೌಡ ಕುರಹಟ್ಟಿ ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಪಾಂಡವಪುರ, ಲಯನ್ ಬಿ. ಪುಟ್ಟ ಬಸವೇಗೌಡ ಕಾರ್ಯದರ್ಶಿ, ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಪಾಂಡವಪುರ, ಲಯನ್ ಎಸ್. ಆನಂದ್ ಖಜಾಂಚಿ, ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಪಾಂಡವಪುರ ಮತ್ತು ದೊಡ್ಡಬೇಡರಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಹಾಗೂ ದೊಡ್ಡಬೇಡರಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ರವಿರಾಜ್ ಕೆ, ದೇವೇಗೌಡನ ಕೊಪ್ಪಲು ಡಿ. ಸುರೇಶ್, ಜೆಡಿಎಸ್ ಮುಖಂಡರಾದ ದೇಸವಳ್ಳಿ ಪ್ರಭಾಕರ್, ಸುಂಕಾತಣ್ಣೂರು ಪ್ರಭಾಕರ್ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಏನು ನಮ್ಮ ಲಯನ್ಸ್ ಕ್ಲಬ್ ಫ್ರೆಂಡ್ಸ್ ಆಫ್ ಪಾಂಡವಪುರ ಹಲವಾರು ವರ್ಷಗಳಿಂದ ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸು ಮತ್ತು ಆರೋಗ್ಯ ಇಲಾಖೆಯ ಕಾರ್ಯಕ್ರಮ ಆಗ್ಬೋದು ಮತ್ತು ಸ್ವಚ್ಛತೆ ಕಾರ್ಯಕ್ರಮ ಆಗ್ಬೋದು, ಹಲವಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡುಗೆ ಕೊಡೋ ಕಾರ್ಯಕ್ರಮ ಆಗ್ಬೋದು, ಹಲವಾರು ಕಾರ್ಯಕ್ರಮಗಳನ್ನು ಭಾಗಿಯಾಗಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ
ಈ ವರ್ಷದ ನಮ್ಮ ಅಧ್ಯಕ್ಷರಾದ ಸ್ವಾಮಿಗೌಡರ ಅಧ್ಯಕ್ಷತೆಯಲ್ಲಿ ಉಚಿತವಾಗಿ ಕಣ್ಣಿನ ತಪಾಸಣೆಯನ್ನು ಭಗವಾನ್ ಮಹಾವೀರವರ ಆಸ್ಪತ್ರೆಯ ಒಂದು ನೇತೃತ್ವದಲ್ಲಿ ಒಂದು ಉಚಿತ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಉಚಿತವಾಗಿ ತಪಾಸಣೆಯನ್ನು ಮಾಡಿ ಮತ್ತು ಕನ್ನಡಕವನ್ನು ಕೂಡ ಒಂದು ಉಚಿತವಾಗಿ ಕೊಡಬೇಕು ಅಂತೇಳಿ ಮೊನ್ನೆ ಮೀಟಿಂಗಲ್ಲಿ ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಉಚಿತವಾಗಿ ಅವರ ಒಂದು ಅವರೇ ಸ್ವತಃ ಖರ್ಚು ಮಾಡಿ ಕನ್ನಡಕವನ್ನು ಕೂಡ ಬಡ ರೋಗಿಗಳಿಗೆ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಏನಿವತ್ತು ಒಂದು ಇವರುಗಳ ಸಮೇತ ದಿವಂಗತ KS ಪುಟ್ಟಣ್ಣಯ್ಯನವರು ಮತ್ತು CS ಚಿಕ್ಕರಾಮೇಗೌಡರು, ದಿವಂಗತ C ಅಣ್ಣೇಗೌಡರವರ ಒಂದು ಸವಿ ನೆನಪುಗಾಗಿ ಮೂರು ಜನಗಳ ಒಂದು ದಿಗ್ಗಜರ ತಾಲೂಕಿನಲ್ಲಿ ಸವಿ ನೆನಪಿಗಾಗಿ ಒಂದು ಕಣ್ಣಿನ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಇಲ್ಲಿ ಇವತ್ತು ಮೊದಲನೇಯಾಗಿ ಚಿಕ್ಕಬೇಡಲ್ಲಿ PSCನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದೀವಿ. ಆ ನೇತೃತ್ವವನ್ನು ಈ ಭಾಗದ ನಮ್ಮ ಲಯನ್ಸ್ ಕ್ಲಬ್ನ ಸದಸ್ಯರಾದ ಆನಂದ್ರವರು ಖಜಾಂಚಿರು ಮುತುವರ್ಜಿ ವಹಿಸಿ ಅಚ್ಚುಕಟ್ಟಾಗಿ ಇಲ್ಲಿ ಒಂದು ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದಾರೆ. ಅದೇ ರೀತಿ ನನ್ನ ಒಂದು ಮನವಿ ಏನಂತಂದರೆ, ಏನು ಇವತ್ತು ಆಲ್ರೆಡಿ ನಾವು ಡೇಟ್ ಎಲ್ಲ ಅನೌನ್ಸ್ ಮಾಡಿದ್ದೀವಿ. ದಯವಿಟ್ಟು ಏನು ಲಯನ್ಸ್ ಕ್ಲಬ್ ಅವರು ಮಾಡ್ತಾ ಇರೋ ಆ್ಯಕ್ಟಿವಿಟೀಸ್ಗೆ ಎಲ್ಲ ಒಂದು ಯಾರು ಬೇಕಾಗುತ್ತೆ ಕನ್ನಡಕಗಳು ಎಲ್ಲ ಬಂದು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ನಾನು ಆರೋಗ್ಯ ಇಲಾಖೆ ಅಧಿಕಾರಿಯಾಗಿ ಅವ್ರೇನು ಸೇವೆ ಮಾಡ್ತಾ ಇದ್ದಾರೆ, ನಾನು ಆರೋಗ್ಯ ಇಲಾಖೆ ಅಧಿಕಾರಿ ಅವ್ರಿಗೆ ಅಭಾರಿಯಾಗಿರ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸಿ ನಮಸ್ಕಾರ. ಲಯನ್ಸ್ ಕ್ಲಬ್ ಆಫ್ ಫ್ರೆಂಡ್ಸ್ ರಾಕ್ಸ್ ಪಾಂಡವಪುರ ಇವರ ವತಿಯಿಂದ ನಾವು 7 ದಿನಗಳ ಕಾಲ ನಾವು ಉಚಿತ ಕಣ್ಣಿನ ತಪಾಸಣೆ ಮತ್ತು ಉಚಿತ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ನಾವು ಪಾಂಡವಪುರ ಜನತೆಗೆ ಒಂದು ಅಮೂಲ್ಯವಾದ ಒಂದು ಶಿಬಿರವನ್ನು ಏರ್ಪಡಿಸಿದ್ದೇವೆ. ಆ ಶಿಬಿರಕ್ಕೆ ನಮ್ಮ ಪಾಂಡವಪುರ ತಾಲೂಕಿನ ಎಲ್ಲ ನಮ್ಮ ಜನತೆಗಳು ಈ ಸದುಪಯೋಗನ ಪಡ್ಕೋಬೇಕಾಗಿ ಅಂತ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಹಾಗೆಯೇ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿರೋದು ನಮ್ಮ ತಾಲೂಕಿನ ಉನ್ನತ ದಿಗ್ಗಜರುಗಳಾದ ಮಾಜಿ ಶಾಸಕರುಗಳಾದಂಥ KS ಪುಟ್ಟಣ್ಣಯ್ಯನವರ ಸ್ಮರಣಾರ್ಥವಾಗಿ ಹಾಗೂ ಚಿಕ್ಕರಾಮಂಜೇಗೌಡರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಜಿ ಚಿಂಪುಳಿರವರ ಸ್ಮರಣಾರ್ಥವಾಗಿ ಮತ್ತು C ಅಣ್ಣೇಗೌಡರು DCC ಬ್ಯಾಂಕ್ ಅಧ್ಯಕ್ಷರು ಮಂಡ್ಯ ಅವರ ಸ್ಮರಣಾರ್ಥವಾಗಿ ಇದನ್ನು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಮತ್ತು ಏನಿದೆ ಸೌಲಭ್ಯ ಇದನ್ನು ದಯಮಾಡಿ ನಮ್ಮ ತಾಲೂಕಿನ ಜನತೆ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಮತ್ತು ನೀವು ಎಷ್ಟು ಗ್ಲಾಸ್ ಆದರೂ ಪರವಾಗಿಲ್ಲ, ನಾವು ನಮ್ಮ ತಾಲೂಕು ಅರವಿಂದ್ರವರ ಆಡಳಿತಾಧಿಕಾರಿಗಳು ಅರವಿಂದ್ರ ಸಹಯೋಗದೊಂದಿಗೆ ನಾವು ಕೇಳ್ಕೊಂಡಾಗ ಎಷ್ಟೇ ಕನ್ನಡಕಗಳಾಗಲಿ ನಾವು ಬರ್ಸೋಣ ಮಾಡಿ ನಿಮ್ಮ ಸಹಕಾರಕ್ಕೆ ನಾವು ನಿಂತಿದ್ದೇವೆ ಅಂತ ಒಂದು ಆಶ್ವಾಸನೆ ಕೊಟ್ಟು ಇವತ್ತು ನಮ್ಮ ಜೊತೆಲಿದ್ದಾರೆ. ಅವ್ರಿಗೂ ನಾವು ಅಭಾರಿಯಾಗಿರ್ತೇವೆ. ದಯಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ತಾಲೂಕಿನ ಎಲ್ಲ ತಾಲೂಕಿನ ಜನತೆಗಳು ಈ ಉಪಯೋಗನ ಪಡ್ಕೋಬೇಕಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಅಮ್ಮ ಯಾವ ಊರವರು? ಏನು ಹೆಸರು ನಿಮ್ಮದು? ಏನು ತೋರಿಸಿದ್ರಿ ಇಲ್ಲಿ? ಕಣ್ಣು ತೋರ್ಸಿ ಬಂದಿದ್ವಿ. ಕನ್ನಡಕ ಕೊಟ್ಟವ್ರೆ. ನಮ್ಗೆ ಇದಾಗಿತ್ತು, ಸ್ವಲ್ಪ ಉಪಯೋಗ ಆಗೈತಿ ಇವರಿಂದ. ಅಜ್ಜಿ ಯಾವ ಊರು ನೀವು? ಏನಾಗಿತ್ತು ನಿಮಗೆ? ಇಲ್ಲಿ ಏನು ಮಾಡಿದ್ರು? ಕ್ಯಾಂಪ್ ಮಾಡಿದ್ರಿ? ಟೆಸ್ಟ್ ಮಾಡಿದ್ರಾ? ಏನು ಕೊಟ್ಟರು? ಉಚಿತವಾಗಿ ಕೊಟ್ಟರು ಕನ್ನಡಕ? ಉಚಿತವಾಗಿ ಕನ್ನಡಕ ಕೊಟ್ಟಿದ್ದಾರೆ ಸರ್. ಯೂಸ್ ಮಾಡ್ತೀರಾ? ನಿಮಗೆ ಅಲ್ಲಿ ಹಾಕಿ ನೋಡಿದ್ರಾ ಕನ್ನಡಕ? ಕಾಣಿಸುತ್ತಾ ಕಣ್ಣು ಎಲ್ಲ? ಸಣ್ಣ ಸರಗಳು ಎಲ್ರಿಗೂ ನನ್ನ ನಮಸ್ಕಾರಗಳು. ಈಗ ಲಯನ್ಸ್ ಕ್ಲಬ್ ವತಿಯಿಂದ ಇವತ್ತು ಉಚಿತ ಕಣ್ಣಿನ ತಪಾಸಣೆ ಹಾಗೂ ಕನ್ನಡಕ ವಿತರಣೆ ಮತ್ತು ಉಚಿತ ಶಸ್ತ್ರಚಿಕಿತ್ಸೆ ಕ್ಯಾಂಪ್ನ ನಡೆಸ್ತಾ ಇದ್ದಾರೆ. ಸೊ ಇದರಿಂದ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗಬೇಕು. ತುಂಬ ಜನ ಇದನ್ನು ಸದುಪಯೋಗ ಪಡಿಸ್ಕೊಂಡು ಅವ್ರ ದೃಷ್ಟಿ ಮತ್ತು ಅವರ ಕಣ್ಣಿಂದು ಪೊರೆಗಳನ್ನ ಶಸ್ತ್ರಚಿಕಿತ್ಸೆ ಮಾಡ್ಕೋಬೇಕು. ಮತ್ತು ಇದು ಉಚಿತವಾಗಿ ಕಡೆಯಿಂದ ಆರ್ಗನೈಸ್ ಆಗಿರೋದ್ರಿಂದ ಇದರಲ್ಲಿ ತುಂಬ ಫಲಾನುಭವಿಗಳು ಯಶಸ್ವಿಯಾಗಿ ಚಿಕಿತ್ಸೆ ತಗೊಂಡು ದೃಷ್ಟಿನ ಪಡ್ಕೋಬೇಕು ಅನ್ನೋದು ಸದುದ್ದೇಶ. ಹೆಸರು ಡಾಕ್ಟರ್ ದೀಪಿಕಾ.
ಅಂದರೆ ಯಾವ ಊರವ್ರು ನೀವು? ಏನು ಹೆಸರು? ನಂಜಪ್ಪ ಅವರಾ? ಇಲ್ಲಿ ಏನಕ್ಕೆ ಬಂದಿದ್ರಾ ಆಸ್ಪತ್ರೆ? ನಮಗೆ ಎರಡು ತೊಂದರೆ ಇತ್ತು. ಅದಕ್ಕೆ ಇಲ್ಲಿ ಲಯನ್ಸ್ ಕ್ಲಬ್ನವರು ಎಲ್ಲ ಫ್ರೀ ಕರ್ನಾಟಕ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ. ಟೆಸ್ಟ್ ಲಯನ್ಸ್ ಕ್ಲಬ್ನ ವತಿಯಿಂದ ಇಲ್ಲಿ ಕ್ಯಾಂಪ್ ಇಟ್ಟಿದ್ದಾರೆ ನಮ್ಮ ಚಿಕ್ಕಬಳ್ಳಿ ಸರ್ಕಲ್ಲು ಆರೋಗ್ಯ ಇಲಾಖೆ. ಅದರಿಂದ ನಾವು ಇಲ್ಲಿ ಕಡಿಮೆ ತೋರಿಸೋದು ಅಂತ ಬಂದಿದ್ದೀವಿ. ತೋರಿಸಿದ್ರಾ? ಇನ್ನು ತೋರಿಸ್ತೀರಾ ಈಗ? ಆಯ್ತು, ಥ್ಯಾಂಕ್ ಯು. ಯಾವುದೇ ಹಾಸ್ಪಿಟಲ್ ನಾವು ಬನ್ನಿ ಮಾಡ್ಕೊಳ್ಳೋಣ, ಅಲ್ಲೇ ಮಾಡ್ಕೊಡ್ತೀವಿ. ಚಿಕ್ಕಬಳ್ಳಾಪುರದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ನಾನು. ಇಲ್ಲಿ ಲಯನ್ಸ್ ಕ್ಲಬ್ನವರು ಕ್ಯಾಂಪ್ ಇಟ್ಟಿದಾಗ ನನಗೆ ಈಗ ಒಂದು 2 ವರ್ಷದಲ್ಲಿ ಈ ಕನ್ನಡಕ ತಗೊಂಡಿದ್ದೆ. ಇಲ್ಲಿವರೆಗೂ ಯೂಸ್ ಮಾಡಿದ್ದೀನಿ ನಾನು. ಇವತ್ತು ಮತ್ತೆ ಇದೇ ಥರ ಕ್ಯಾಂಪ್ ಇದೆ ಅಂತ ಹೇಳಿದ್ರು, ಬಂದು ಇದೇ ಥರ ಕನ್ನಡಕ ತಗೊಂಡಿದ್ದೀನಿ. ತುಂಬ ಉಪಯೋಗ ಆಗುತ್ತೆ. ನಮ್ಮ ಹಳ್ಳಿ ಜನಕ್ಕೆಲ್ಲ ಹೇಳಿದ್ದೀನಿ ನಾನು, ಅಕ್ಕಪಕ್ಕ ಹಳ್ಳಿಯವರಿಗೆಲ್ಲ ನಮ್ಮ ತಾಯಿನೂ ಕರ್ಕೊಂಡು ಬಂದು ಇದೇ ಸಂಸ್ಥೆಯಲ್ಲಿ ಕಣ್ಣಿಂದು ಆಪ್ರೇಷನ್ ಮಾಡಿಸಿದ್ದೀನಿ. ನಮ್ಮ ಹಳ್ಳಿ ಜನಕ್ಕೆಲ್ಲ ಹೇಳಿದ್ದೀನಿ, ಈಗಲೂ ಕಳಿಸ್ಕೊಡ್ತೀನಿ ಸರ್. ನಂಗೆ ತುಂಬ ಉಪಯೋಗ ಆಯಿತು ಸರ್. ಹಾಗಾಗಿ ನಮ್ಮ ಹಳ್ಳಿಲಿ ಇದೇ ಥರ ಕ್ಯಾಂಪ್ ಆಗ್ತಾ ಇದ್ರೆ ನಮ್ಮ ಬಡ ಜನಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಇವತ್ತು ಒಂದು ಕನ್ನಡಕ ತಗೋಬೇಕು ಅಂದರೆ 1000 ರೂಪಾಯಿ ಕಡಿಮೆ ಯಾರು ಕೊಡೋಲ್ಲ ಸರ್. ಒಂದು ಕರ್ನಾಟಕಕ್ಕೆ ಟೆಸ್ಟಿಂಗಿಗೆ 500 ರೂಪಾಯಿ ತಗೋತಾರೆ. ಇನ್ನು ಕನ್ನಡಕ ತಗೋಬೇಕು ಅಂದರೆ ಅದಕ್ಕೆ 15 ದಿನ ನಾವು ಅಲಿಬೇಕು ಅಲ್ಲಿ. ಇಲ್ಲಿ ಏನಿಲ್ಲ, ಬಂದ ತಕ್ಷಣ ಕೊಟ್ಟರು ಸರ್. ನಮಗೆ ಇಲ್ಲೇ ಚೆಕ್ ಮಾಡಿ ನಮ್ಗೆ ಕೊಟ್ಟರು. ನಮಗೆ ಈ ಸಂಸ್ಥೆಯವ್ರಿಗೆ ಮತ್ತು ನಮ್ಮ ಅರವಿಂದ್ ಸರ್ ಅವ್ರಿಗೆ, ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಆಸ್ಪತ್ರೆಯವರೆಲ್ಲರಿಗೂ ಮತ್ತು ಸ್ವಾಮಿಗಳು ಸರ್ ಅವ್ರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವ್ರಿಗೂ ಕನ್ನಡಕ ಎಲ್ಲ ಇದ್ದಾಗಿದೆ. ಈ ಪಾಂಡವಪುರದಲ್ಲಿ 15ನೇ ತಾರೀಕು ಕ್ಯಾಂಪ್ ಇದೆ, ಅಲ್ಲಿಗೆ ನಮ್ಮ ತಾಯಿನ ಕಳಿಸ್ಕೊಡ್ತೀನಿ. ನಾನು ಅಕ್ಕಪಕ್ಕ ಜನಗಳಿಗೆ, ನನ್ನ ಗ್ರಾಮಸ್ಥರಿಗೆ ಎಲ್ಲರಿಗೂ ಹೇಳ್ತೀನಿ ಸರ್. ಮುಂದಿನ ಸೋಮವಾರ ತನಕ ಕ್ಯಾಂಪ್ ಇದೆ. ಆ ಡೇಟ್ಗಳೆಲ್ಲ ಮಾಹಿತಿ ಕೊಡ್ತಾರೆ. ಮಾಹಿತಿ ಪ್ರಕಾರ ಕಳಿಸ್ಕೊಟ್ರು ನನಗೆ ವಾಟ್ಸಪ್ಪಲ್ಲಿ ಬಂದಿದೆ ಸರ್. ಕಳಿಸ್ಕೊಡ್ತೀನಿ ಸರ್. ನಾನು ಥ್ಯಾಂಕ್ ಯು. ಫಸ್ಟ್ ಕ್ಲಾಸ್ ಆಗಿದೆ ಸರ್ ಕನ್ನಡಕ. ನಾನು ಇದನ್ನು ಯೂಸ್ ಮಾಡ್ತೀನಿ ಸರ್. ಆಯ್ತು.